ನಮಸ್ಕಾರ ಸ್ನೇಹಿತರೆ, ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿದು ಸೊಪ್ಪನ್ನು ತೋರಿಸ್ತಾ ಇದ್ದೀನಿ, ಕರಿಬೇವು ಕೊತ್ತಂಬರಿ ಈ ರೀತಿ ತೋರಿಸ್ತಾ ಇದ್ದಾರೆ ಅನ್ನೋದು ನಿಮ್ಮ ಕುತೂಹಲ ಅಲ್ವಾ? ಏನಿಲ್ಲ ಸ್ನೇಹಿತರೆ, ಈ ಕೊತ್ತಂಬರಿಯಲ್ಲಿ ಕಡ್ಡಿ ಸಹ ಕೆಲವರು ಬಿಸಾಕ್ಬಿಡ್ತಾರೆ. ಸೊಪ್ಪನ್ನು ಮಾತ್ರ ಬಳಸ್ಕೊಳ್ತಾರೆ, ಕಡ್ಡಿನ ಬಿಸಾಕ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಕಡ್ಡಿನೂ ಬಳಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಕಡ್ಡಿನ ರಸಮ್ಗಾದರೂ ಸರಿ, ರುಬ್ಬಿ ಬಾತುಗಳಿಗಾದರೂ ಸರಿ ಉಪಯೋಗಿಸ್ಕೊಳ್ಬಹುದು. ಆ ಕಾರಣಕ್ಕೋಸ್ಕರ ದಯವಿಟ್ಟು ಕೊತ್ತಂಬರಿ ಕಡ್ಡಿನ ಬಿಸಾಕೋಕ್ಕೆ ಹೋಗಬೇಡಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಾವು 30-40 ರೂಪಾಯಿ ಕೊಟ್ಟು ಕೊತ್ತಂಬರಿ ತರ್ತೀವಿ, ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡು ಕಡ್ಡಿನ ಬಿಸಾಕ್ಬಿಡ್ತೀವಿ. ಖಂಡಿತವಾಗ್ಲೂ ಬಿಸಾಕ್ಬಿಡಿ. ರಸಮ್ ಬಳಸಿ, ಇಲ್ಲ ಇದನ್ನು ಮಿಕ್ಸಿಯಲ್ಲಿ ರಸ ತೆಗೆದು ಬಾತಿಗೆ ಬಳಸ್ಬೋದು ಅಂತ ನಾನು ಈ ಮೂಲಕ ನಿಮಗೆ ಟಿಪ್ಸ್ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎಳೆದು ಬೇರೆ ಕಡೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಣ್ಣಾಗಿರೋದೇ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತಿಂಗಳುಗಟ್ಟಲೆ ಇಟ್ಕೊಬರ್ಬೋದು. ಹೇಗಿದೆ ನನ್ನ ಟಿಪ್ಸ್?